ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ಮಾಡುವುದು ಅಂತ ನೀವು ನಿರ್ಣಯಿಸಿದ್ದೀರಿ. ಅದೇ ಸಮಯದಲ್ಲಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಆಮೇಲೆ ಯಾರಿಗೆ ಪಟ್ಟಾಭಿಷೇಕ ಮಾಡುವುದು ಅಂತ ನಿರ್ಣಯ ಮಾಡಿದ್ದೀರೋ ಆ ಶ್ರೀರಾಮಚಂದ್ರ ಅವನು 7 ವರ್ಷ ವನವಾಸವನ್ನು ಅನುಭವಿಸಬೇಕು. ನಿಜವೇ ಇದು? ಮನುಜರು ನೆನೆದುದು ವಿಧಿವಶದೊಂದಾಯಿತು. ಮೀರುವರು ಯಾರು ಕಲ್ಪಿತವ ವಸುದೀಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಹಮ್ಮೈಸಿ ಬಿದ್ದಿದ್ದನು. ಉಸಿರಲಾರದೆ 3 ಗಳಿಗೆ ಪರಿಯನು ವಶವಿಲ್ಲದಾಯಿತು ಸರ್ವೇಂದ್ರಿಯಗಳು. ಬಿಸಜಲೋಚನೆ ಕೈಕಿಯ ನೋಡಿ ಬಿಸಜಲೋಚನೆ ಕೈಕಿಯ ನೋಡಿ ದೈನ್ಯದೋ ದಶರಥೇಂದ್ರ ನುಡಿದನು. ಇದು ನಿಜವೇ? ಇದು 1000 ಸಿಡಿಲು, ಉಲ್ಕಾಪಾತ, ಭೂಕಂಪ, ಜ್ವಾಲಾಮುಖಿ ಏನೇ ಆದರೂ ಈಗ ಆಗ್ತಿರ್ಲಿಲ್ಲ. ನಾನು ಎಲ್ಲಿದ್ದೇನೆ, ಏನು ಮಾಡ್ತಾ ಇದ್ದೇನೆ? ಈ ಪರಿವೇ ಇಲ್ಲ, 2 ಮಾತು ಮಾತ್ರ ಹೇಳ್ತಾ ಇದೆ. ಆ ದಿವಸ ಹೇಳಿದ್ದು ವರನಾದ ನೀವೇ ಇರುವಾಗ ನಿಮ್ಮಲ್ಲಿ ವರ ಯಾಕೆ? ನಿಮ್ಮಲ್ಲೇ ಇರಲಿ. ನಾ ಮಾಡಿದ ಅರ್ಥ ಇಷ್ಟೇ, ನೀವೇ ವರ, ಅದು ನಿಮ್ಮಲ್ಲೇ ಇರಲಿ. ಅಯೋಧ್ಯೆಯ ಕೋಟಿ ಕೋಟಿ ಪ್ರಜೆಗಳ ಜನ ಸಂದೋಹ ನಿರೀಕ್ಷಿಸ್ತಾ ಇದ್ದ ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿ ಅಧಿಕಾರ ಹಸ್ತಾಂತರ ಮಾಡುವುದಕ್ಕೆ ಹೊರಟ ದಶರಥ ಕೇಳಬೇಕಾದ ಮಾತು, ರಾಮನಿಗೆ ವರವ, ಭರತನಿಗೆ ಪಟ್ಟ. ಚಕ್ರವರ್ತಿಯಾಗಲಿ, ದೈವಾಂಶ ಸಂಭೂತನಾಗಲಿ, ಋಷಿಯಾಗಲಿ, ಮುನಿಯಾಗಲಿ, ತಾನೊಂದೆಣಿಸಿದರೆ ದೈವ ಅದನ್ನೇ ಎಣಿಸ್ತದೆ ಅಂತ ಭಾವಿಸ್ತಾನಂತೆ ಅವ ಗೆಲುವಿನ ಕಾಲಕ್ಕೆ. ಆದರೆ ದೈವ ತೋರಿಸಿಕೊಡ್ತದೆ, ನೀನೆನಿಸಿದ್ದನ್ನು ನಡೆಸುವುದಕ್ಕಿರುವುದಲ್ಲ ದೈವ. ದೈವದ ಎಣಿಕೆ ಬೇರೆ ಉಂಟು. ಹಾಗಾದ್ರೆ ನಮ್ಮ ಎಣಿಕೆಯೇ ದೈವ ವಿರೋಧವೇ ಅಲ್ಲ, ದೈವದ ಕೋಪವೇ. ಕೆಲವು ಅಪರಾಧಗಳನ್ನು ಮಾಡಿದವನಲ್ಲ. ಸಮಸ್ತ ಅಯೋಧ್ಯೆಯನ್ನು ಅವಕಂಡ ಪೃಥ್ವಿಪಾಲಕರು ನನ್ನ ವಶವರ್ತಿಗಳಾಗಿರುವ ಆಜ್ಞಾಶಕ್ತಿ ಉಳ್ಳವ, ಸಕಲೇಂದ್ರಿಯಗಳು ಮನಸ್ಸು ಸಹಿತ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ 11 ಕೂಡ ವಿವಶವಾಗಿ ಅನ್ಯವಶವಾಗಿ ಹೋಗುವ ಸ್ಥಿತಿ. ನನ್ನ ರಾಮ ವನಕ್ಕೆ ಹೋಗಬೇಕು. ಭರತನಿಲ್ಲದ ಹೊತ್ತು ಪಟ್ಟವಾಗಲಿ ಅಂತ ಹೇಳಿದ್ದಕ್ಕೆ ಬಹುಶಃ ಈ ಶಿಕ್ಷೆ. ಭರತನಿಗೆ ಪಟ್ಟ, ಭರತನಾದರೂ ನನ್ನ ಮಗನೇ. ಒಂದೇನು ಗಳಿಗೆಯೇನು ವರ್ಷ ಸುಮ್ಮನಿದ್ರು ಪರಿಮಾರ್ಜನೆ ಆಗುವ ವಿಷಯ ಅಲ್ಲ ಇದು. ಆದರೆ ಪರಮಾಶ್ಚರ್ಯ, ಯಾರನ್ನು ಆತ್ಮವದಲ್ಲ ಆತ್ಮದಿಂದ ಅಧಿಕವಾಗಿ ಹೃದಯಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡೆನು ಅಂಥವಳಿಂದಲೇ ಬರಸಲಿನ ಮಾತು.
ಬಹುಶಃ ಬರುವುದೇ ಅಂಥವರಿಲ್ಲ. ಕೈಕಾ, ನೀನು ಹೀಗೆ ಮಾತಾಡುವುದೇನೆ? ನೀನು ಯಾರು, ನೀನೇನು?